ಕೃತಿಯೂ ಅಲ್ಲ. ಅದಕ್ಕೊಂದು ಹೃದಯವಿರುತ್ತದೆ, ಮೆದುಳು ಇರುತ್ತದೆ, ಕೈಕಾಲು ಇರುತ್ತದೆ, ಎಲ್ಲದಕ್ಕೂ ಮಿಗಿಲಾಗಿ ಆತ್ಮವಿರುತ್ತದೆ ಎಂದು ಹೇಳಬಹುದು. ಸಂವಿಧಾನ ಎಂಬ ಪದವು ಆಂಗ್ಲ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗಿದೆ. ಈ ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಪದದ ಅರ್ಥ ಸಂಯೋಜಿಸು ಅಥವಾ ಯೋಜಿಸಿ ಎಂದರ್ಥವಾಗುತ್ತದೆ. ಭಾರತ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಸಂವಿಧಾನವನ್ನು ಒಳಗೊಂಡಂತ ರಾಷ್ಟ್ರವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಜ್ಞಾನ ಮತ್ತು ಶ್ರಮದ ಫಲವಾಗಿದೆ. 1946 ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಯಾಗುತ್ತದೆ. ಕ್ಯಾಬಿನೆಟ್ ಆಯೋಗದ ರಚನಾಕಾರರಾಗಿ ಕ್ಲೆಮೆಂಟ್ ಅಟ್ಲೆರ್ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಭಾರತ ಸಂವಿಧಾನ ರಚನಾ ಸಭೆಯು ಪರೋಕ್ಷ ಚುನಾವಣೆ ಮೂಲಕ ನಡೀತದ. ಈ ಪರೋಕ್ಷ ಚುನಾವಣೆ 1946 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೀತದ. 389 ಜನ ಸದಸ್ಯರ ಮೇರೆಗೆ 296 ಜನ ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳಿಂದ ಮತ್ತು 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿರ್ತಾರೆ. 1946 ಡಿಸೆಂಬರ್ 6ರಂದು ಭಾರತ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗ್ತದ. ಭಾರತ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ 1946 ಡಿಸೆಂಬರ್ 9ರಂದು ನಡೀತಿದ. ಇದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೀತಿದ. 211 ಜನ ಸದಸ್ಯರ ಮೇರೆಗೆ ಹಿರಿಯ ಸದಸ್ಯರಾದಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಭಾರತ ಸಂವಿಧಾನ ರಚನಾ ಸಮಿತಿಯ ದ್ವಿತೀಯ ಸಭೆ 1946 ಡಿಸೆಂಬರ್ 11ರಂದು ನಡೀತಿದ. ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೀತಿದ. ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗ್ತದ. ಉಪಾಧ್ಯಕ್ಷರನ್ನಾಗಿ ಅಥವಾ ಉಪ ಸದಸ್ಯರನ್ನಾಗಿ ಎಸ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಾಚಾರ್ಯ ಅವರನ್ನು ಆಯ್ಕೆ ಮಾಡಲಾಗ್ತದ. ಭಾರತ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಜೆ.ಬಿ. ಕೃಪಲಾನಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಭಾರತ ಸಂವಿಧಾನ ರಚನಾ ಸಮಿತಿಯ ಕಾನೂನಿನ ಸಲಹೆಗಾರನಾಗಿ ಬೆಂಗಲ್ ನರಸಿಂಹರಾವ್ ಅವರನ್ನು ಆಯ್ಕೆ ಮಾಡಲಾಗ್ತದ. ಇವರು ಕರ್ನಾಟಕದ ಮಂಗಳೂರಿನವರಾಗಿರುವುದು ನಮಗೆ ಹೆಮ್ಮೆ ನೀಡುವಂತ ವಿಷಯವಾಗಿರ್ತದ. ಭಾರತ ಸಂವಿಧಾನದ ಕರಡು ಸಮಿತಿ 1947 ಆಗಸ್ಟ್ 29ರಂದು ಸ್ಥಾಪನೆ ಆಗ್ತದ. ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡ್ತಾರೆ. ಈ ಕರಡು ಸಮಿತಿ 7 ಜನ ಸದಸ್ಯರ ಮೇರೆಗೆ ನಡೀತದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕೆ ಮುನ್ಷಿ ಅಂಡ್ ಮಾಧವರಾವ್, ಅಲ್ಲದೆ ಕೃಷ್ಣಸ್ವಾಮಿ ಅಯ್ಯರ್, ಟಿ ಕೃಷ್ಣಮಾಚಾರಿ ಅಂಡ್ ಗೋಪಾಲಸ್ವಾಮಿ ಅಯ್ಯರ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ. 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕಾರ ಆಗ್ತದ. 799 ಜನ ಸದಸ್ಯರಲ್ಲಿ 784 ಜನ ಸದಸ್ಯರ ಒಪ್ಪಿಗೆ ಮೇರೆಗೆ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬರ್ತದ. ಭಾರತ ಸಂವಿಧಾನ ಪ್ರಸ್ತಾವನೆ ಎಂಬ ಪರಿಕಲ್ಪನೆಯನ್ನು ಅಮೆರಿಕ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಈ ಪ್ರಸ್ತಾವನೆಯು ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ರಚನೆ ಆಗ್ತದ. ಜವಾಹರ್ಲಾಲ್ ನೆಹರೂರವರು ಮಂಡನೆ ಮಾಡಿರುವ ಧ್ಯೇಯ ಉದ್ದೇಶ ಗುರಿಗಳನ್ನ 1946 ಡಿಸೆಂಬರ್ 13ರಂದು ಅನುಮೋದನೆ ಮಾಡ್ತಾರ. ಅನುಮೋದನೆ ಮಾಡಿರುವ ಧ್ಯೇಯ ಉದ್ದೇಶ ಗುರಿಗಳನ್ನ 1947 ಜನವರಿ 22ರಂದು ಸಂವಿಧಾನ ರಚನಾ ಸಮಿತಿಯ ಮುಂದೆ ಅನುಮೋದನೆ ಮಾಡ್ತಾರ. ಭಾರತ ಸಂವಿಧಾನ ಪ್ರಸ್ತಾವನೆಯಲ್ಲಿ ಜಾತ್ಯತೀತ, ಸಮಾಜವಾದಿ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನ 1976 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗ್ತದ. ಭಾಗಗಳ ವಿವರಣೆ: ಮೂಲ ಸರ್ಕಾರದಲ್ಲಿ 77 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳಿದ್ದವು. ಪ್ರಸ್ತುತ ಅಂದ್ರೆ 2025ರ ಪ್ರಕಾರ 25 ಭಾಗಗಳು, 12 ಪರಿಶಿಷ್ಟಗಳು ಮತ್ತು 445ಕ್ಕಿಂತ ಹೆಚ್ಚು ವಿಧಿಗಳನ್ನ ಕಾಣ್ತೀವಿ. ಭಾಗಗಳ ವಿವರಣೆ: ಭಾಗ 1 ಒಕ್ಕೂಟ ಹಾಗೂ ಭೂಪ್ರದೇಶ, ಭಾಗ 2 ಪೌರತ್ವ, ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ರಾಜನೀತಿ ನಿರ್ದೇಶಕ ತತ್ವಗಳು, ಭಾಗ 4A ಮೂಲಭೂತ ಕರ್ತವ್ಯಗಳು, ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 7 ಸಂವಿಧಾನ ತೆಗೆದುಹಾಕಲಾಗಿದೆ, ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು, ಭಾಗ 9 ಪಂಚಾಯಿತಿಗಳು, ಭಾಗ 9A ಪೌರಸಭೆಗಳು, ಭಾಗ 9B ಸಹಕಾರಿ ಸಂಘಗಳು, ಭಾಗ 10 ಅನುಸೂಚಿತ ಹಾಗೂ ಅದರ ಬುಡಕಟ್ಟು ಪ್ರದೇಶ, ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ, ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ದಾವೆಗಳು, ಭಾಗ 13 ಭಾರತದೊಳಗಿನ ವ್ಯಾಪಾರ ವಾಣಿಜ್ಯ ಪರಸ್ಪರ ವ್ಯವಹಾರಗಳು, ಭಾಗ 14 ಕೇಂದ್ರ ಮತ್ತು ರಾಜ್ಯ ಸೇವೆಗಳು, ಭಾಗ 14A ನ್ಯಾಯಾಧೀಕರಣ, ಭಾಗ 15 ಚುನಾವಣೆ, ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತು ಅಥವಾ ವಿಶೇಷ ಸೌಲಭ್ಯಗಳು, ಭಾಗ 17 ಆಡಳಿತ ಭಾಷೆ, ಭಾಗ 18 ತುರ್ತು ಪರಿಸ್ಥಿತಿಗಳು, ಭಾಗ 19 ಸಂಕೀರ್ಣ, ಭಾಗ 20 ಸಂವಿಧಾನದ ತಿದ್ದುಪಡಿಗಳು, ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು, ಭಾಗ 22 ಸ್ವಾತಂತ್ರ್ಯ ಚಿಕ್ಕ ಹೆಸರಿನ ಸಂವಿಧಾನ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ. ಮೂಲಭೂತ ಹಕ್ಕುಗಳೆಂಬ ಪರಿಕಲ್ಪನೆಯು ಅಮೆರಿಕ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಈ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಭಾಗ 3ರಲ್ಲಿ ಕಂಡು ಬರ್ತದ. ಈ ಮೂಲಭೂತ ಹಕ್ಕುಗಳು ನಾಗರಿಕ ಸ್ವಾತಂತ್ರ್ಯ ನೀಡಬೇಕೆಂಬ ಪರಿಕಲ್ಪನೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿದ್ದು ಇಂಗ್ಲೆಂಡ್ ರಾಷ್ಟ್ರ 1215ರಲ್ಲಿ ಮ್ಯಾಗ್ನಾ ಕಾರ್ಟಾ ಎಂಬ ಕಾಯ್ದೆಯ ಮೂಲಕ ನಾಗರಿಕರಿಗೆ ಸ್ವಾತಂತ್ರ್ಯ ತಿಳಿಸಬೇಕಂತ ಸೂಚನೆ ಮಾಡ್ತದ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು ಪ್ರಸ್ತುತ 6 ಅದಾವ. ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆಯ್ಕೆಯಾಗಿರ್ತಾರ.
ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರನ್ನಾಗಿ JB ಕುಲಕರ್ಣಿಯವರು ಆಯ್ಕೆಯಾಗಿರ್ತಾರೆ. 6 ಮೂಲಭೂತ ಹಕ್ಕುಗಳ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಅಲ್ಪಸಂಖ್ಯಾತರ ಮತ್ತು ಸಾಂಸ್ಕೃತಿಕ ಹಕ್ಕು, ಆಸ್ತಿ ಹಕ್ಕು 30ನೇ ವಿಧಿ ಅನ್ವಯವಾಗಿ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಮೊರಾರ್ಜಿ ದೇಸಾಯಿರವರು ರದ್ದುಪಡಿಸಿ ಭಾಗ 12 300A ವಿಧಿ ಅನ್ವಯವಾಗಿ ಕಾನೂನಾತ್ಮಕವಾಗಿ ಪರಿವರ್ತನೆ ಮಾಡ್ತಾರೆ. ಸಂವಿಧಾನ ಪರಿಹಾರದ ಹಕ್ಕು 32ನೇ ವಿಧಿ ಅನ್ವಯ. ಈ ಸಂವಿಧಾನ ಪರಿಹಾರದ ಹಕ್ಕಿನಲ್ಲಿ 5 ರೀತಿಯಾದ ರಿಟ್ ಅರ್ಜಿಗಳನ್ನು ಸಲ್ಲಿಸಬಹುದು. ಹೇಬಿಯಸ್ ಕಾರ್ಪಸ್ ಅಸಾಮಿಯನ್ನು ಹಾಜರುಪಡಿಸುವುದು, ಮ್ಯಾನ್ಮಸ್, ಪ್ರೊಹಿಬಿಷನ್, ಸರ್ಸಿಯೋರಿ ಮತ್ತು ಕೋ ವಾರಂಟ್ ಎಂಬ 5 ರೀತಿಗಳು. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4ರಲ್ಲಿ ಕಂಡು ಬರ್ತದ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಅಥವಾ ಐರ್ಲೆಂಡ್ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾಕೆ ಭಾರತ ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರಪ್ಪ ಅಂದ್ರ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾಗರಿಕರನ್ನು ವೃದ್ಧಿಸುವ ಸಲುವಾಗಿ ಅಥವಾ ನಾಗರಿಕರನ್ನು ಅಭಿವೃದ್ಧಿ ಮಾಡಲುಗೋಸ್ಕರ ಭಾರತ ಸಂವಿಧಾನದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಆಯ್ಕೆ ಮಾಡ್ಕೋತಾರೆ. ಈ ರಾಜನೀತಿ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿ ಅನ್ವಯವಾಗಿ ಕಂಡು ಬರ್ತಾವ. ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ. ಸರ್ಕಾರ ಪ್ರವೃತ್ತಿ ಹೊಂದಲು ಮಾರ್ಗಸೂಚಿಯಾದಂತ ಅಂಶನೇ ರಾಜನೀತಿ ನಿರ್ದೇಶಕ ತತ್ವಗಳಂತ ಹೇಳ್ತಾರೆ. ನಾವೆಲ್ ಫ್ಯೂಚರ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜನೀತಿ ನಿರ್ದೇಶಕ ತತ್ವವನ್ನು ಓಡಣೆ ಮಾಡ್ತಾರೆ. ನಾವೆಲ್ ಫ್ಯೂಚರ್ ಮೀನ್ಸ್ ಕಾದಂಬರಿಯ ವೈಶಿಷ್ಟ್ಯ ಅಂತ ಅರ್ಥ ಕೊಡ್ತದ. ಮೂಲಭೂತ ಕರ್ತವ್ಯಗಳು ಎಂಬ ಪರಿಕಲ್ಪನೆ ಭಾಗ 4 ಏನಲ್ಲಿ ಕಂಡು ಬರ್ತದ. ಈ ಮೂಲಭೂತ ಕರ್ತವ್ಯಗಳು ರಷ್ಯಾ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿರವರು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ. ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. 51A ಸಂವಿಧಾನದ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು. 51B ಸ್ವಾತಂತ್ರ್ಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು. 51C ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು. 51D ದೇಶವನ್ನು ರಕ್ಷಿಸುವುದು. 51E ಸಾಮರಸ್ಯ ಮತ್ತು ಭ್ರಾತೃತ್ವ ಮನೋಭಾವನೆ ಮೂಡಿಸುವುದು. ಮಹಿಳೆಯರ ಆಚರಣೆಗಳಿಗೆ ಚ್ಯುತಿ ಬರುವಂತಹ ಆಚರಣೆಗಳನ್ನು ತ್ಯಜಿಸುವುದು. 51F ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು. 51G ಅರಣ್ಯ ಸರೋವರ ವನ್ಯಮೃಗಗಳನ್ನು ರಕ್ಷಿಸುವುದು. 51H ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳುವುದು. 51I ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಅಹಿಂಸೆಗಳನ್ನು ತ್ಯಜಿಸುವುದು. 51J ದೇಶವನ್ನು ಪ್ರತಿನಿಧಿಸುವುದು. 51K ಎಲ್ಲ ತಂದೆ ತಾಯಂದಿರು ಅಥವಾ ಎಲ್ಲಾ ಪೋಷಕರು ತಮ್ಮ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತ ತಿಳಿಸ್ತದ. ಈ ಕರ್ತವ್ಯವನ್ನು 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು 86ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಅಟಾರ್ನಿ ಜನರಲ್ಗಳನ್ನ ಕೇಂದ್ರ ಸರ್ಕಾರ ಒಳಗೊಂಡಿರ್ತದೆ. ಕೇಂದ್ರ ಸರ್ಕಾರದ ಬಗ್ಗೆ ಸಂವಿಧಾನದ 5ನೇ ಭಾಗ ತಿಳಿಸಿಕೊಡ್ತದ. ಈ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ನೋಡೋದಾದ್ರೆ ರಾಷ್ಟ್ರಪತಿ ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಾರೆ. ರಾಷ್ಟ್ರಪತಿ ಸ್ಥಾನಮಾನ ಅತ್ಯಂತ ಉನ್ನತವಾಗಿರ್ತಿರ್ತದ. ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಲೇಬೇಕಂತ 57ನೇ ವಿಧಿ ತಿಳಿಸಿಕೊಡ್ತದ. ರಾಜ್ಯ ಸರ್ಕಾರ ಸಂವಿಧಾನದ ಭಾಗ 6ರಲ್ಲಿ ಕಂಡು ಬರ್ತದ. ಈ ರಾಜ್ಯ ಸರ್ಕಾರವು ವಿಧಾನಸಭೆ, ವಿಧಾನ ಪರಿಷತ್ತು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಜ್ಯ ಸರ್ಕಾರದ ಮಂತ್ರಿ ಮಂಡಲಗಳು ಮತ್ತು ಅಡ್ವೊಕೇಟ್ ಜನರಲ್ಗಳನ್ನ ಒಳಗೊಂಡಿರ್ತದ. ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. 153ನೇ ವಿಧಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಲೇಬೇಕಂತ ತಿಳಿಸಿಕೊಡ್ತದೆ. ಆಡಳಿತ ಭಾಷೆಗಳು ಎಂಬ ಪರಿಕಲ್ಪನೆ ಸಂವಿಧಾನದ ಭಾಗ 17ರಲ್ಲಿ ಕಂಡು ಬರ್ತದ. ಪ್ಲಸ್ ಒಟ್ಟು ಆಡಳಿತ ಭಾಷೆಗಳು 22 ಅದಾವ. ಭಾರತದಲ್ಲಿ ಇಲ್ಲಿಯವರೆಗೂ 11 ಭಾಷೆಗಳು ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ತುರ್ತು ಪರಿಸ್ಥಿತಿಗಳ ಎಂಬ ಪರಿಕಲ್ಪನೆಯನ್ನು ಜರ್ಮನಿಯ ವೈಮರ್ ಅಥವಾ ವಿಮರ್ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಈ ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಭಾಗ 18ರಲ್ಲಿ ಕಂಡು ಬರ್ತದ. ಒಟ್ಟು 3 ರೀತಿಯಾದ ತುರ್ತು ಪರಿಸ್ಥಿತಿಗಳು ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಅನ್ವಯವಾಗಿ ಕಂಡು ಬರ್ತದ. ಬೇರೆ ರಾಷ್ಟ್ರ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ರಾಷ್ಟ್ರದಲ್ಲಿ ಆಂತರಿಕ ಕಲಹಗಳು ಉಂಟಾದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯವರ ಮಂತ್ರಿಮಂಡಲದ ನೇತೃತ್ವದ ಅನ್ವಯವಾಗಿ 358ನೇ ವಿಧಿ ಅನ್ವಯವಾಗಿ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡ್ತಾರೆ. ಹೇರಿಕೆ ಮಾಡಿದ 1 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನದಲ್ಲಿ ಮಂಡನೆ ಮಾಡಬೇಕು. ಇಲ್ಲಿ ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡಲಾಗಿದೆ. 1961 ಚೀನಾ ಆಕ್ರಮಣ ಸಂದರ್ಭದಲ್ಲಿ, 1977 ಪಾಕಿಸ್ತಾನ ಆಕ್ರಮಣ ಸಂದರ್ಭದಲ್ಲಿ, 1975 ಆಂತರಿಕ ಕಲಹಗಳು ಉಂಟಾದಂಥ ಸಂದರ್ಭದಲ್ಲಿ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ 356ನೇ ವಿಧಿ ಅನ್ವಯ ಕಂಡು ಬರ್ತದೆ. ರಾಜ್ಯದಲ್ಲಿ ಕಾನೂನು ಹದಗೆಟ್ಟಂತ ಸಂದರ್ಭದಲ್ಲಿ ಮತ್ತು ರಾಜ್ಯ ಸರ್ಕಾರ ಸಂವಿಧಾನಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ರಾಜ್ಯಪಾಲರ ಸಲಹೆ ಮೇರೆಗೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ 2 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನದಲ್ಲಿ ಮಂಡನೆ ಮಾಡಬೇಕು ಅಥವಾ ಅನುಮೋದನೆ ಕೊಡಬೇಕು. ಮೊಟ್ಟ ಮೊದಲು ರಾಷ್ಟ್ರಪತಿ ಆಳ್ವಿಕೆಗೆ ಒಳಗಾದಂತಹ ರಾಜ್ಯ ಪಂಜಾಬ್. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಪಂಜಾಬ್ನಲ್ಲಿ ಘೋಷಣೆ ಮಾಡಲಾಗ್ತದ.
ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಗಾದಂತಹ ರಾಜ್ಯ ಮಣಿಪುರ್. ಕರ್ನಾಟಕದಲ್ಲಿ ಇಲ್ಲಿಯವರೆಗೂ 6 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಲಾಗಿದೆ. ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ ಅನ್ವಯವಾಗಿ ಕಂಡು ಬರ್ತದ. ಆರ್ಥಿಕ ಬಿಕ್ಕಟ್ಟು, ರಾಷ್ಟ್ರದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾದಂಥ ಸಂದರ್ಭದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಹೇರಿಕೆ ಮಾಡ್ತಾರೆ. ಇಲ್ಲಿಯವರೆಗೂ ಯಾವುದೇ ರೀತಿಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಸಂವಿಧಾನದ ತಿದ್ದುಪಡಿಗಳು. ಸಂವಿಧಾನ ತಿದ್ದುಪಡಿಗಳು ಎಂಬುದು ಸಂವಿಧಾನದ ಭಾಗ 20ರಲ್ಲಿ ಕಾಣ್ತೀವಿ. ಒಟ್ಟು 3 ರೀತಿಯಾದಂತಹ ಸಂವಿಧಾನ ತಿದ್ದುಪಡಿಗಳು 368ನೇ ವಿಧಿ ಅನ್ವಯವಾಗಿ ಕಂಡು ಬರ್ತಾವ. ಸರಳ ಬಹುಮತ 1/3, ವಿಶೇಷ ಬಹುಮತ 2/3, ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಅಂತ ಹೇಳ್ಬೋದು. ಜೈ ಹಿಂದ್, ಜೈ ಅಂಬೇಡ್ಕರ್.